ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ಸ್ವಲ್ಪ ಆ ಕಡೆಗೆ ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ಇಲ್ಲಿ ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನು ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊತಾ ಇದ್ದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ಇದನ್ನು ತಡೆಯೋಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟ್ರು, ಇನ್ನು 60 ಕಿಲೋಮೀಟ್ರ್ ಹೋದರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮದು ಮೇಕೆದಾಟು ಡ್ಯಾಮ್ ಆಗಲೇಬೇಕು. ಜೈ ಮೇಕೆದಾಟು.